ಶಾಮನೂರ್ ಶಿವಶಂಕರ್ ಅವರು ವಿಧಿವಶರಾಗಿದ್ದಾರೆ. ನಮ್ಮ ಜೊತೆಗೆ ಅವರ ಆಪ್ತರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, 95 ವರ್ಷ ಶತಕ ಬಾರಿಸ್ತಾರೆ ಅಂತಾನೆ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಹೌದು, ಶತಕ ಬಾರಿಸ್ತಾರೆ ನಾವು ತಿಳ್ಕೊಂಡಿದ್ವಿ. ಆ ರೀತಿ ಅವರು ಒಂಥರ ರೆಗ್ಯುಲರ್ ಏನೇನು ಕಾರ್ಯಕ್ರಮ, ದಿನ ಅಂಗಡಿ ವ್ಯವಹಾರ ಆಗಲಿ, ದಿನ ಅಂಗಡಿ ಹಾಸ್ಪಿಟ್ಲಲ್ಲಿ ಇದ್ದಾಗೂ ಅಂಗಡಿ ವ್ಯಾಪಾರಗಳು ದಿನ ನೋಡ್ತಾ ಇದ್ರು. ಬೇಳೆ ರೇಟ್ ಏನು, ಟೆಂಡರ್ ಕರೆದ್ರ, ಇನ್ನೊಂದು ಮಾಡಿದ್ರ, ದುಗ್ಗಮ್ಮನ ದೇವಸ್ಥಾನ ಜಾತ್ರೆ ಯಾವಾಗ, ಕಾರ್ತಿಕ ಯಾವಾಗ ಅವ್ರ ಅಧ್ಯಕ್ಷರಾಗಿದ್ರು. ಅವ್ರಿಗೆ ದುಗ್ಗಮ್ಮನ ಮೇಲೆ ಭಾರಿ ಪ್ರೀತಿ. ಆಮೇಲೆ ಪಕ್ಷಾತೀತವಾಗಿ ಎಲ್ಲಾ ಧರ್ಮದವರು, ಎಲ್ಲಾ ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಭೇಟಿ ಆಗ್ತಿದ್ರು. ಅವರ ಒಂದು ಶಾಂತಿ, ಸಮಾಧಾನ, ವ್ಯವಹಾರ, ರಾಜಕೀಯ ಧುರೀಣರು ಇಡೀ ಅವ್ರಿಗೆ ಅದನ್ನ ಮಾಡ್ತಾನೆ ಬಂದ್ರು, ಯಾವತ್ತೂ ಬಿಡಲಿಲ್ಲ. ಹಾಸ್ಪಿಟ್ಲಿಗೆ ಇದ್ದಾಗ ಕೂಡ ಆ ವ್ಯವಹಾರ ನೋಡ್ತಿದ್ರು, ರಾಜಕೀಯದ್ರು ಮಾತಾಡ್ತಿದ್ರು, ಜನಗಳಿಗೂ ಮೇನ ಮಾಡಿದ್ರಿ, ಏನ್ ಮಾತಾಡಿದ್ರಿ ಅಂತಿದ್ರು. ಮಕ್ಕಳು, ಮೊಮ್ಮಕ್ಕಳು, ಫ್ಯಾಮಿಲಿ ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಕೊನೆ ತನಕ ಎಲ್ಲರೂ ಕೊನೆಗೆ ಎಲ್ಲ ದಿನ ಮೊಮ್ಮಕ್ಕಳಂತೂ ದಿನ ಊಟ ಮಾಡಿಸೋದ್ರಿಂದ ಎಲ್ಲ ಅವರೇ ಮಾಡ್ತಾ ಇದ್ರು. 1 ಮಂತ್ ಇಂದ ಸರ್ ಹಾಸ್ಪಿಟಲ್ ಅಡ್ಮಿಟ್ ಆಯ್ತು. ಬಟ್ ಅವ್ರ ಮನಸ್ಸೆಲ್ಲ ಇಲ್ಲೇ ಇತ್ತು. ಇಲ್ಲೇ ಫೋನ್ ಮಾತಾಡ್ತಿದ್ರ, ಫೋನ್ ಮಾತಾಡ್ತಿದ್ರು, ಇಲ್ಲಿ ವ್ಯವಹಾರಗಳು ನೋಡ್ತಾ ಇದ್ರು, ಮಾತಾಡಿದ್ರು. ಹೋಗೋಣ ಅಂತಾನು ಹೇಳ್ತಿದ್ರು. ಇಲ್ಲಿ ಬೇಡ, ನಾವು ದಾವಣಗೆರೆಗೆ ಹೋಗ್ತೀವಿ ಅಂತ ಕೂಡ ಹೇಳ್ತಿದ್ರು. ಡಾಕ್ಟರ್ಗಳು ಬೇಡ, ಇಲ್ಲೇ ಇರಿ ಸ್ವಲ್ಪ ದಿನ, ಇಲ್ಲಿ ಬೆಂಗಳೂರಿನ ದಾವಣಗೆರೆಯಲ್ಲಿ ಆ ಟ್ರೀಟ್ಮೆಂಟ್ ಸಿಗುತ್ತಿಲ್ಲ ಗೊತ್ತಿಲ್ಲ ಅಂತ ಇಲ್ಲೇ ಇರ್ರಿ ಅಂತೇಳಿ ಅವ್ರ ಅಳಿಯಂದ್ರ ಹಾಸ್ಪಿಟ್ಲಿಗೆ ಸ್ಪರ್ಶ ಶರಣ್ ಪಟೇಲ್ ಅಲ್ಲೇ ಇದ್ರು. ಅಲ್ಲೇ ಕೊನೆ ತನಕ ಇದ್ರು. ಅವ್ರಿಗೆ ಅಲ್ಲೊಂಥರ ಇಲ್ಲಿ ಎಷ್ಟು ವರ್ಷದಲ್ಲಿ ನಿಮಗೆ ತುಂಬಾ ನೆನಪಲ್ಲಿ ಉಳಿಯುವಂತ ಯಾವ್ದಾದ್ರು ಘಟನೆ ಇದೆಯಾ? ಬೇಕಾದಷ್ಟಿದೆ. ನಾವೇ ಸಿಟ್ಟಾದಾಗ ಸಮಾಧಾನ ಮಾಡ್ತಿದ್ರು. ಸಿಟ್ಟಾಗಬಾರ್ದಲ್ಲ ಯಾವೆಲ್ಲ ಜೀವನದಾಗೆ, ಎಲ್ಲರನ್ನು ಪ್ರೀತಿ ಮಾಡಬೇಕು. ನಾವಿನ್ನೂ ಎಷ್ಟು ವರ್ಷ ಇರ್ತೀವಿ ಅನ್ನೋ ಒಂಥರ ಎಲ್ಲ ಭಾರಿ ದಾರಿದೀಪವಾಗಿದ್ರು. ದೇವರ ದಂಡ್ರ ಬಗ್ಗೆ ಅಂತೂ ಕಾರ್ತಿಕದಲ್ಲಿ ಎಮ್ಮಿಗ್ನೂರು ಅವ್ರ ಮಂದೇವರು, ಆಮೇಲೆ ಮಾವಿನೊಳ್ಳೆ ಮಂದೇವರು, ಹೆಬ್ಬಾಳು, ಇವೆಲ್ಲ ವರ್ಷ ಕಾರ್ತಿಕಕ್ಕೆ ಹೋಗೋದು. ಅವರು ಏನ್ ವಿದ್ಯಕ ಎಲ್ಲವೂ ಮಾಡ್ತಾ ಇದ್ರು. ಒಂದು ಇನ್ಸಿಡೆಂಟ್ ನೆನ್ಪು ಮಾಡ್ಕೊಳ್ಳೋದ್ರಿ ತುಂಬಾ ಮರೆಯಕ್ ಆಗದೇ ಇಲ್ಲ ಅನ್ನೋ ರೀತಿ ಇನ್ಸಿಡೆಂಟ್ ಏನಾದ್ರು ಇದ್ರೆ? ಹಲವು ಇನ್ಸಿಡೆಂಟ್ ಆಗಿದೆ. ಅವರೇನು ಎಲ್ಲರೂ ಬುದ್ಧಿ ಹೇಳ್ತಿದ್ರು, ಸಿಟ್ಟಾಗ್ತಿದ್ದಿಲ್ಲ. ಹೇಳಿದ್ನಲ್ಲ, ಅದೇ ಶಾಂತಿ ಪ್ರಿಯರು. ಯಾರು ಕೂಗಾಡಿದ್ರು ನಾವು ಕೂಗಾಡ್ಬಿಡ್ರಲೆ, ಸಮಾಧಾನದಾಗಿರ್ರಿ. ಒಂದ್ಸತಿ ಬಸ್ ಸ್ಟ್ಯಾಂಡಾಗ ಒಂದು ಜಗಳ ಆಡಿದಾಗ ನಾವು ಸುಮ್ಮನಿರಲ್ಲ, ಸಮಾಧಾನ, ನಮ್ಮ ಮಳೆಯನ್ನೆಲ್ಲ ಹೇಳ್ತೀನಿ, ಸುಮ್ಮನಿರಿ, ಜಗಳ ಆಡಬೇಡ್ರಿ, ಎಲ್ಲ ಆಗೋದಾಗತ್ತೆ. ಯಾರಿಂದ ಏನು ಆಗೋಕೆ, ನಾನು MP ಎಲೆಕ್ಷನ್ ನಿಲ್ತೀನಿ, ಯಾರ್ದೇನು ನಾಳೆ ಅಂತಿದ್ರು. ರಾಜಕಾರಣ ಒಂದು ಲೆಕ್ಕ, ಮತ್ತೆ ಈ ಬಿಸ್ನೆಸ್ ಒಂದು ಲೆಕ್ಕ. ಯಾವ್ದು ಸರ್ ಇಂಪಾರ್ಟೆನ್ಸ್ ಜಾಸ್ತಿ? ಅವರು ಫಸ್ಟ್ ಬಿಸ್ನೆಸ್, ಅವರು ಬಿಸ್ನೆಸ್, ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಬಿಸ್ನೆಸ್, ಆಮೇಲೆ ಅಖಿಲ ಭಾರತೀಯ ವೀರಶೈವ, ಆಮೇಲೆ ರಾಜಕೀಯ ಬಗ್ಗೆ ಮಾತಾಡ್ತಿದ್ರು, ಮಾಡ್ತಿದ್ರು ಕೆಲಸ. ಸರ್, ತಾವು ಏನು ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ? ಏನು ನೆನ್ಪು ಮಾಡ್ಕೊಡ್ತೀರಿ? ನಾವು ರಾಣೆಮನರ ಮ್ಯಾಗ ಅಲ್ಲಿ ಅಜ್ಜಾರು ಭಾಳ ಪ್ರೀತಿ ಇದ್ರು. ಆಮ್ಯಾಗ ವ್ಯಾಪಾರದಲ್ಲಿ ಸಹ ಅಷ್ಟೇ ಹುಮ್ಮಸ್ ಕೊಡ್ತಿದ್ರು. ನಾ ಮೊನ್ನೆ ಅಕ್ಟೋಬರ್ 14ನೇ ತಾರೀಕು ಬಂದಾಗ ಅದು ನಮ್ಮವರ ಕೊನೆಯ ದರ್ಶನ. ವ್ಯಾಪಾರದ ಬಗ್ಗೆ ನಾವು ಸಾಕಷ್ಟು ಭತ್ತ ಕೊಡ್ತಿದ್ವಿ. ಅಜಾತ ಶತ್ರು ಅವ್ರನ್ನ ಕಳ್ಕೊಂಡೇವಿ. ದೇವರು ಅವ್ರ ಕುಟುಂಬದವ್ರದಾಗೆ ದುಃಖ ಬರೋ ಶಕ್ತಿ ಕೊಡಲಿ. ಕಾಯಂ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ರು. ಅಕ್ಟೋಬರ್ 14 ರಾತ್ರಿ 8:30 ಸುಮಾರು ಕುಂದ್ರಿಸಿ ಅಂದು ಅಂಥ ತ್ರಾಸ್ನಾಗ ಬಾಳೆಹಣ್ಣು ಕಜ್ರ ತಿನಿಸಿ ಆಶೀರ್ವಾದ ಮಾಡಿದ್ರು. 1 ತಿಂಗಳಿಂದ ಬೆಂಗಳೂರಿಗೆ ಹೋಗಿದ್ವಿ. ಅದೇ ನಮ್ಮ ಕೊನೆಯ ದರ್ಶನ. ಹಾಸ್ಪಿಟ್ಲಿಗೆ ಹೋಗಿದ್ವಿ. ನಾವು ನಮ್ಮ ಸಮಾಜದ ಅಧ್ಯಕ್ಷರು ಎಲ್ಲರೂ ಹೋಗಿ ಈಗ 1 ತಿಂಗಳಿಂದ ಭೇಟಿಯಾಗಿ ಬಂದ್ರಿ. ಏನಂದ್ರಿ ಭೇಟಿಯಾದ? ಮತ್ತು ವ್ಯಾಪಾರದ್ರಿ, ಆರಾಮದಿರಲಿಲ್ಲ. ಅಕ್ಟೋಬರ್ 14 ಬಂದಾಗ ತೊಗರಿ ಬೇಳೆ ಹೆಂಗ, ಕಡ್ಲಿ ಬೇಳೆ ಹೆಂಗ, ಭತ್ತ ಹೆಂಗೆ ಕೊಟ್ರಿ, ಭತ್ತ ಹೆಂಗೆ ಚೆಲವಾತು. ಹಾಸ್ಪಿಟ್ಲಿಗೆ ಹೋದಾಗ ಕೂಡ ಹೌದ್ರಿ, ಹಾಸ್ಪಿಟ್ಲಿಗೆ ಹೋದಾಗ ಇಲ್ಲ, ಅದಕ್ಕಿಂತ ಒಂದು ವಾರ ಮುಂಚೆ ಇಲ್ಲಿ ಸಹ ಭತ್ತದ ಬಗ್ಗೆ ಭಾಳ ಕ್ರೇಜ್. ಮಿಲ್ ಓಪನಿಂಗ್ ಇದ್ದಾಗ ಹಿಂದಿನ ದಿವ್ಸ ಬಂದಿದ್ವಿ. ಆ ಮಿತೆ ಭತ್ತ ಭಾಳ ಕೊಟ್ಟಿ ಅಂತ, ಇನ್ನೂ ಎಷ್ಟು ಅಕ್ಕ ನಿಮ್ಮವು, ಏನು ರೇಟು, ಆ ಟೈಪ್ ವ್ಯಾಪಾರದ ಬಗ್ಗೆ ಭಾಳ ಅವರು ಒತ್ತು ಕೊಡ್ತಿದ್ರು. ಎಷ್ಟೊತ್ತನೇ ಬಂದ್ರು ವ್ಯಾಪಾರ. ಹಿಂಗಾಗಿ ಅವ್ರು ನೋಡಿ ಕಲಿಯಂಥದ್ದು ಭಾಳ ಐತಿ. ಅವ್ರು ನಮ್ಮ ಮಾರ್ಗದರ್ಶಕರು. ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳೋದ್ರಿ ತುಂಬಾ ಮರೆಯಕ್ ಆಗಲ್ಲ ಆ ರೀತಿ ಇನ್ಸಿಡೆಂಟ್ ಏನಾದ್ರು ಇದೆಯಾ? ರಾಣೆಮನರಾಗಿ ಈಗ ಒಂದು 3 ವರ್ಷದಿಂದ ಸಿದ್ದೇಶ್ವರ ಸಮುದಾಯ ಭವನ ಉದ್ಘಾಟನೆಗೆ ಬಂದ್ರಿ. ನಾ ಭಾಳ ವಿಜ್ಞಾಪನೆ ಮಾಡ್ಕೊಂಡ್ಕ ನಮ್ಮ ಮನೆಗೆ ಬಂದು 1 ಮುಕ್ಕಾಲು ಗಂಟೆ ಕುತ್ಕೊಂಡು ಆಶೀರ್ವಾದ ಮಾಡಿ ಹೋಗಿದ್ರು. ಅದೇ ನಮ್ಮ ಭಾಳ ಒಂದು ಜೀವನದಾಗ ಮರೆಯಲಾರ್ದಂಥ ದಿವಸ. ರಾಣೆಮನರಲ್ಲಿ ಅಪಾರ ಪ್ರೀತಿ. ರಾಣೆಮನರು ಅಂದ್ರೆ ಭಾಳ ಅಂದ್ರೆ ಭಾಳ ರೀ. ಅದಕ್ಕೆ ಇಷ್ಟು ಹೇಳಕ್ಕೆ ನಾ ಬಯಸ್ತೀನಿ. ದಕ್ಷಿಣದಾಗ ನಮಗೆ ದಲಿತರಿಗೆ ಭಾಳ ಹೋಗ್ಬಿಟ್ಟು ಸರ್. ಯಾಕಂದ್ರೆ ಪ್ರತಿ ಏನೋ ಒಂದು ಕೆಲಸ ಕಾರ್ಯಗಳು ಏನೋ ಇದ್ರೂ ನಮ್ಮ ಜನಾಂಗಕ್ಕೆ ಗಾಂಧಿನಗರದಲ್ಲಿರ್ತಕ್ಕಂಥ ನಮ್ಮ ಮಾದಿಗ ಸಮಾಜಕ್ಕೆಲ್ಲ
ಯಾವುದೇ ಒಂದು ಕಷ್ಟಕ್ಕೆ ಇದ್ರದ್ರು ಕೆಲಸಗಳಾಗಿರಲಿ, ವಿದ್ಯಾಭ್ಯಾಸ ಆಗಿರಲಿ, ಮಕ್ಳಿಗೆ ವಿದ್ಯಾಭ್ಯಾಸ ಆಗಿರಲಿ, ದೇವಸ್ಥಾನ ಆಗಿರಲಿ, ಸ್ಕೂಲ್ಗಳಾಗಿರಲಿ, ಅವೆಲ್ಲ ನಮಗೆಲ್ಲದಕ್ಕೆ ಈಗ 35-40 ವರ್ಷದಿಂದನೂ ನಮಗೆಲ್ಲ ಸಹಾಯ ಮಾಡ್ಕೊಂತಲೂ ಬಂದಾರೆ ಸರ್. ನಮ್ಮ ಹೊರಟಿ ದುರ್ಗಾಂಬಿಕಾ ದೇವಸ್ಥಾನ ಅಂತ ಗಾಂಧಿನಗರದಾಗಿದೆ ಸರ್. ಅದಕ್ಕೆ ಅಡಿಗಲ್ಲು ಹಾಕಿ ಪೂಜೆ ಮಾಡಿ ಅವರು ಸ್ವಂತ ದುಡ್ಡಿನಲ್ಲಿ ಮೊದಲ ಬಾರಿಗೆ ಯಾವ ಗ್ರ್ಯಾಂಟ್ಗಳು ಇಲ್ದಂಗೆ ತಮ್ಮ ಸ್ವಂತ ದುಡ್ಡು 10 ಲಕ್ಷ ರೂಪಾಯಿ ದುಡ್ಡು ಹಾಕಿ ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಸಮುದಾಯ ಭವನ ಮಾಡಿ ನಮ್ಮ ಏನು SC STಗಳಿಗೆ ಅವರಿಗೆಲ್ಲ ಆಗಂತಕ್ಕಂಥ ಕಾರ್ಯಕ್ರಮಗಳೈತಲ್ಲ ಭಾಳ ಸಹಾಯ ಮಾಡಿಬಿಟ್ರು. ಈಗ ಅವ್ರು ನಾವು ಕಳ್ಕೊಂಡು ಅನಾಥರಾದಂಗೆ ಆಗ್ಬಿಟ್ರೆ ಸರ್. ಕಣ್ಣೀರು ಇದ್ದಾರೆ ನಿಜವಾಗ್ಲೂ ಕೂಡ ಅವರ ಅಭಿಮಾನಿಗಳು ಮತ್ತು ಆಪ್ತರು ಮತ್ತು ಅವ್ರ ಜೊತೆಗೆ ಒಡನಾಟ ಹೊಂದಂಥವ್ರು ಎಲ್ಲರೂ ಕೂಡ ಎಲ್ಲರೂ ತಮ್ಮ ಶಾಮ್ನೂರವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ದಾವಣಗೆರೆಯಿಂದ ಕ್ಯಾಮರಾ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.